ಜಾತಿಗಣತಿಯ ರಿಪೋರ್ಟ್ ಸದ್ಯಕ್ಕೆ ರಾಜ್ಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿಸಿದೆ. ಇತ್ತ ರೆಡ್ಡಿ ಒಕ್ಕಲಿಗ ನಾಯಕರಂತೂ ಸಿದ್ದರಾಮಯ್ಯನವರ ವಿರುದ್ಧ ನಿಗಿ ಕೆಂಡ ಕಾರ್ತಿದ್ದಾರೆ. ಈ ವರದಿ ಒಪ್ಪುವುದಕ್ಕೆ ಚಾನ್ಸೇ ಇಲ್ಲ ಅಂತ ರೊಚ್ಚಿಗೆದ್ದಿದ್ದಾರೆ. ಒಂದೊಂದು ಸಮುದಾಯವೂ ಕೂಡ ಪ್ರತ್ಯೇಕ ಮೀಟಿಂಗ್ ಅನ್ನ ಮಾಡ್ತಾ ಇದ್ದು ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನೋ ಪ್ರಶ್ನೆ ಈಗ ಕಾಡ್ತಿದೆ. ಸಿದ್ದರಾಮಯ್ಯಗೆ ಶಾಕ್ ಕೊಟ್ಟ ರಾಮಲಿಂಗಾರೆಡ್ಡಿ. ಸಿದ್ದು ಗಣತಿಗೆ ರಾಮಲಿಂಗಾರೆಡ್ಡಿ ಕೊಟ್ರು ಕೌಂಟರ್. ರೆಡ್ಡಿ ಸಮುದಾಯದ ಪ್ರತ್ಯೇಕ ಸರ್ವೆಗೆ ಬಿಗ್ ಪ್ಲಾನ್. ಸಿಎಂ ಸಿದ್ದರಾಮಯ್ಯ ನಡೆಯಿಂದ ಪ್ರಬಲ ಸಮುದಾಯದ ಮುಖಂಡರೇ ಕಕ್ಕಾಬಿಕ್ಕಿಯಾಗಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿಯ ವರದಿಯ ಕಿಚ್ಚು ದಗದಗ ಅಂತಿರೋ ಹೊತ್ತಲ್ಲೇ ಪ್ರಬಲ ಸಮುದಾಯಗಳು ಎಚ್ಚೆತ್ತುಕೊಂಡು ಸಭೆಗಳ ಮೇಲೆ ಸಭೆ ನಡೆಸ್ತಾ ಇದ್ದಾವೆ. ಇದೇ ವೇಳೆ ಒಕ್ಕಲಿಗರು, ಲಿಂಗಾಯತ ಮುಖಂಡರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿ ವಿವಾದದ ಅಲೆ ಎಬ್ಬಿಸಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ರಣರಣ ಅಂತಿವೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಸ್ವಪಕ್ಷದ ನಾಯಕರೇ ಶಾಕ್ ಕೊಟ್ಟಿದ್ದಾರೆ. ಡೇಟಾ ಸರಿಯಿಲ್ಲ, ಲೋಪದೋಷಗಳಿವೆ ಅನ್ನೋ ಮಾತಿನ ಮಧ್ಯೆ ಈಗ ರೆಡ್ಡಿ ಸಮುದಾಯದ ಪ್ರತ್ಯೇಕ ಸರ್ವೆ ಮಾಡಿಸ್ತೀವಿ ಅಂತ ಸಚಿವ ರಾಮಲಿಂಗಾರೆಡ್ಡಿ ಘೋಷಿಸಿದ್ದು ಕಾಂಗ್ರೆಸ್ನಲ್ಲೇ ಸಂಚಲನ ಸೃಷ್ಟಿಸಿದೆ. ಈಗ ದಾಖಲಾತಿ ಆಚೆ ಬಂದಿದೆ. ಕೆಲವು ಸಮಾಜ ಜಾಸ್ತಿ ಇದೆ, ನಮ್ಮದು ಕಡಿಮೆ ಅಂತ ತೋರಿಸಿದ್ದಾರೆ ಅಂತ ಹೇಳ್ತೀರಾ. ನಾವು ಏನು ಮಾಡಬೇಕು? ಈಗ ನಾವು ನಮ್ಮ ಸಮಾಜದ ತೀರ್ಮಾನ ತೊಗೊಂಡಿದ್ದೀವಿ. ಒಂದ್ಸಲ ನಾವು ಸರ್ವೆ ಮಾಡಿಬಿಡ್ತೀವಿ. ಸರ್ವೆ ಮಾಡಿಬಿಟ್ಟು ನಮ್ದು ಏನಾದರೂ ಕಡಿಮೆ ಇದ್ದರೆ ನೋಡಿ, ಇಂಥ ತಾಲೂಕಲ್ಲಿ ನಮ್ಮದು ಜಾಸ್ತಿ ಇದೆ, ಇಂಥ ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಒಟ್ಟಾರೆಯಾಗಿ ನಮ್ಮದು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಸರಿ ಇದೆಯೋ ಅನ್ನೋದನ್ನು ನಾವೊಂದು ದಾಖಲೆ ಬೇಕಲ್ಲ ನಮಗೆ. ಅದಕ್ಕೆ ನಾವೇ ಒಂದು ಸರ್ವೆ ಮಾಡಿಸ್ತೀವಿ. ಅತ್ತ ಒಕ್ಕಲಿಗ ನಾಯಕರು ರಿಪೋರ್ಟ್ ವಿರೋಧಿಸಿ ಮೀಟಿಂಗ್ ಮಾಡಿದ್ರೆ, ಇತ್ತ ಕುರುಬ ಸಮುದಾಯದವರು ವರದಿ ಪರ ಸಭೆ ಕರೆದಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಸಭೆ ಕರೆಯಲಾಗಿದ್ದು, ಕುರುಬ ಸಮುದಾಯ, ದಲಿತ ಸಂಘಟನೆಗಳು, ಹಿಂದುಳಿದ ಜಾತಿಗಳು ಸೇರಿ 50ಕ್ಕೂ ಹೆಚ್ಚು ಸಂಘಟನೆಗಳು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿವೆ. ಒಟ್ನಲ್ಲಿ ಕಿಚ್ಚು ಹಚ್ಚಿರೋ ಜಾತಿ ಗಣತಿಯ ವರದಿ ಈಗ ಕೇಂದ್ರದ ಬಿಂದುವಾಗಿದ್ದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.